ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕೆಟ್ಟೋಗಿದ್ದು ಮತ್ತೆ ಕುಂದಿರ್ತಾರ ಆಫೀಸ್ನಾಗ ಅವ್ರು ಹೇಳಲ್ರಿ. ನಾವ್ ಈಗ ಅವ್ರು ಹೇಳಿಲ್ಲ ಅಂದ್ರೆ ನಾವ್ ಯಾಕೆ ಕೇಳಕ್ ನಾವು ಕೊಡಕಲ್ಲ. ಈಗ ಒಂದ್ ನಿಮಿಷ ನಾನ್ ಹೇಳೋದ್ ಕೇಳಿ. ಅವ್ರ ಮಗ ಅಗ್ರಿಕಲ್ಚರ್ ಅದರ. ಈಗ ಇದಾರಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ಎಷ್ಟು ಬೇಕಷ್ಟು ಐತೆ ಅವ್ರ ತಂದೆ ಅಂತಾರ. ನಮ್ಮಂತ ರೈತರನ್ನ ಹಾಳು ಮಾಡ್ತಾರ. ಮಾತಾಡಿ 3 ತಿಂಗಳು ಯಾಕೆ ಮಾತಾಡ್ತೀನಿ? ಆಟೋ 200 ರೂಪಾಯಿ ಅನುಕೂಲ ಮಾಡ್ತೀನಿ ನಾವೇ ಮಾಡ್ತೀನಿ. ಬರದಲ್ಲ ನಮ್ಗೆ ನೋಡೋಣ ಸ್ಟಾಕ್ ಬಂದ್ರೆ ನೋಡೋಣ. ಸ್ಟಾಕ್ ಬಂದ್ರೆ ನೋಡೋಣ. ಎಲ್ಲ ನೆನ್ಸ್ಬೇಕು ಈಗ ಸದ್ಯ ಎಲ್ಲ ಇನ್ಕಮ್ ಲಾಭ ಮೂರ್ತಿರ್ಬೇಕು. ಅದ್ಗೆ ಮೂರ್ತಿ ತತ್ತು ಕೊಡು ಇವ್ರಿಗೆ ಕೊಡು. ಗಾಡಿ ಮಾಡ್ಕೊಂಡು ತಹಸೀಲ್ದಾರ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರೋದಲ್ಲ, ಲಿಂಕ್ ಕೊಡಬಾರ್ದು ಅಂತ ಹೇಳಿ ಬಳ್ಳಾರಿ ಬಂದಿದ್ರೆ ನೀವು ನಿನ್ ಕಸ್ಟಮರ್ ಅಲ್ಲ, ನಿನ್ ಅಂಗಡಿ ಕುಂದಿಸ್ಕೊಳ್ಳಿ. ನೀನೇನ್ ಮಾತಾಡಿ ಊರ್ ಕೆಡಿಸ್ತಾರ, ನೀವು ಊರ್ ಕೆಡಿಸ್ತಾರ ಅಂತ ಹೇಳ್ತಾರೆ. ಯಾರು ಕೆಡ್ಸಕತ್ತಾರ? ನೀವು ಲಾಭ ತಿಂದಿಲ್ಲ, ಮತ್ತೆ ಲಾಭ ತಿಂದಿಲ್ಲ. ಮತ್ತೆ ಹೆಂಗ್ ಮಾತಾಡ್ತೀನಿ ನೀನು? ಊರ್ ಕೆಡ್ಸ್ತಾರ ಅಂತ ಹೆಂಗ್ ಅಂತಂದ್ರೆ ರೈತರು ಊರ್ ಕೆಡಿಸ್ತಾರ. ಮತ್ತೆ ಯಾರು ನಗದಿ ತೊಂದ್ರೆ ಏನಿಲ್ಲ. ನೀನ್ ಉದ್ರಿ ಕೊಟ್ಟರು ಕೂಡ ಅದ್ರ ತಕ್ಕಂತ ಲಾಭ ಇರ್ತತೆ. ಲಾಭ ಇಲ್ಲದೆ ಯಾರು ಕೊಡೋದಿಲ್ಲ. ಏನಪ್ಪಾ ಲಾಭ ಇಲ್ದಾಗ ಯಾರಾದ್ರೂ ಕೊಡ್ತಾರ? ಲಾಭ ಇರ್ತೈತೆ, ತಪ್ಪಲ್ಲ. ವ್ಯವಹಾರ ಬೇರೆ. ನೀವು ಯಾರಿಗೆ ಕೊಡ್ತಾರೆ ಗೌರವ ಕೊಡ್ಬೇಕು. ಸರಿಯಪ್ಪ ಲಿಂಕ್ ಕೊಡಬಾರ್ದು ಅಂತಂದ್ರೆ ನೀನ್ ಲಿಂಕ್ ಹೆಂಗ್ ಕೊಡ್ತಿ? ಹೇಳ್ರಿ. ಈಗ ಕಂಪ್ಯೂಟರ್ ಹಾಕ್ಬಿಡ್ತಾರಲ್ಲ ಅವ್ರು ಏನು ಸ್ವಲ್ಪ ತಗಂತಾರ ಇಲ್ಲದಪ್ಪ ನೋಡ್ರಿ ಲಿಂಕ್ ಕೊಡ್ತಂತ ಎಷ್ಟು ದಿವಸ ಏನಂತ ಹೇಳೋದ? ಬಡ್ಡೆಗಳಿಗೆ ಲಿಂಕ್ ಕೊಡಂತ ಯಾರು ಹೇಳ್ಯಾರ? ಯಾವ ಮೊಬೈಲ್ ಹಿಡ್ಕೊಂಡು ಅವಾಗ ಚೇಂಜ್ ಆಗಿರಿ. ನೀವು ಮೊಬೈಲ್ ಹಿಡ್ಕೊಂಡಾಗ ಚೇಂಜ್ ಆಗಿರಲ್ಲ. ಸರ್ಕಾರ ಆದೇಶ ಮಾಡಿದವಲ್ಲ. ಏನ ಸೊತ್ತಡೆ ಲಿಂಕ್ ಕೊಡ್ಬೇಕಂತ ಕೇಳ್ಕೊಂಡ್ರಿ. ಏನ ಯಾವ್ದು ಕೇಳ್ಕೊಂಡ್ರಿ ನೀವು? ಯಾವ ಬ್ರಾಂಡ್ ಹೇಳಲ್ಲ, ಯಾವ ಐಟಮ್ ಕೇಳಿದ್ರಿ ನೀವು? ಜಿಂಕೆ ಕೇಳಿರ, ಬಟ್ಟೆಗಳಿಗೆ ಕೇಳಿರ? ಬಟ್ಟೆಗಳಿಗೆ ಮಾಧ್ಯಮದವರಿಗೆ ತಿಳಿಸೋದೇನಂದ್ರೆ, ಇಡೀ ನಮ್ಮ ಎಮ್ಮಿನೂರಾಗೆಲ್ಲ ಸಮಸ್ಯೆ ಅಲ್ಲ ಇದು. ಇಡೀ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್, ಇಡೀ ಕರ್ನಾಟಕದಾಗ ಸಮಸ್ಯೆ ಇದೆ. ಈ ಸಮಸ್ಯೆಗೆ ಒಂದು ಕಡಿವಾಣ ಹಾಕಷ್ಟು ಯಾರ ಕೈಲಿ ಆಗೋದು. ಇಡೀ ಇವರು ಪ್ರಾಪರ್ಟೇಟರ್ಸ್ ಏನದಾರಲ್ಲ, ಈ ರೈತರ ಮೇಲೆ ಒಂದು ದಬ್ಬಾಳಿಕೆ ಇಟ್ಟಾರ. ಈಗ ಲಿಂಕ್ ತನಕ ನಾನು ಬಡ ರೈತರು ಇದಾರ, ಒಬ್ಬತ್ತೇನೋ ಇದ್ದಂತ ಸ್ವಲ್ಪ ಏನೋ ಇರ್ತದೆ, ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದ್ರೆ ತಗೊಂಡು ಹೋಗಿ. ಅಡ್ಜಸ್ಟ್ಮೆಂಟ್ ಇಲ್ಲ, ನಾನೇ ಕೊಯ್ಲಿ. ಒಂದ್ ಅಂಗಡಿ ಬೇಳೆ ತರ್ತೀನಿ, ಒಂದ್ ಅಂಗಡಿ ಬೆಲ್ಲ ತರ್ತೀನಿ, ಇನ್ನೊಂದ್ ಅಂಗಡಿಗೆ ಏನೋ ಮಾಡ್ಕೊಂಡು ಹೋಳಿಗೆ ಮಾಡ್ಕೊತೀನಿ. ಇಂಥ ಕಡೆ ತರಬೇಕಂಬದ್ ಏನೈತೆ? ನೀವೇ ಅಷ್ಟು ತಾಕೀತ್ ಮಾಡ್ಬೇಕಂಬದ್ ಏನೈತೆ? ನೀವು ತಗೊಂಡು ಹೋಗ್ಲೇಬೇಕಂತ ಹೇಳೋದೇನೈತೆ? ಆಮೇಲೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದೇನೈತೆ? ಊರ್ ಕೆಡ್ಸೋದು, ಇನ್ನೊಂದ್ ಕೆಡ್ಸೋದು ಅಂತ ಇಂಥ ಪ್ರಾಪರ್ಟೀಸ್ ಮಾತಾಡೋ ಮಾತುಗಳು ಇವು. ನಮ್ಮ ಹತ್ರ ಎವಿಡೆನ್ಸ್ ಇದಾವ.
ಇವರು ನಮ್ಮಷ್ಟು ತಾವೇ ತಿಳ್ಕೊಂಡ್ರೆ ಓಕೆ. ನಮ್ಗೆ ಸದ್ಯ ಈಗ ದೊಡ್ಡ ಅನ್ಯಾಯ ಮಾಡಕತ್ತೀರಿ. ನಾನು ಡೈರೆಕ್ಟ್ ಆಗಿ ಇವರು ಆಮೇಲೆ ಆಫೀಸರ್ಸ್ ಅವರು ಕೂಡ ತಪಾಸಣೆ ಮಾಡಕ್ ಬಂದಿಲ್ಲ. ಅವೇನ್ ಸೆಕೆಂಡ್ ಮಾಲ್ ಅದಾವ, ಅವೇನು ಡೈರೆಕ್ಟ್ ಮಾಲ್ ಅದಾವ, ಮೆಡ್ರಾಸ್ ಮಾಲ್ ಅದಾವ, ಹೈದರಾಬಾದ್ ಮಾಲ್ ಅದಾವ, ಅದ್ರ ಕೂಡ ಬಗ್ಗೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೇ ರೈತ ಸಂಘದಲ್ಲಿ ಕೂತ್ಕೊಂಡು ಅವ್ರ ಜೊತೆಗೆ ಬಂದು ತಪಾಸಣೆ ಮಾಡ್ತೀವಿ. ಆ ಕಾಲದಿಂದ ದೂರ ಹೋಗಿಲ್ಲ. ನೀವು ಇಲ್ಲಿ ಮುಂದಾದ್ರೂ ನೀವು ಸ್ವಲ್ಪ ಎಚ್ಚೆತ್ಕೊಂಡು ರೈತರು ಉಳಿಸಕ್ ತಯಾರು ಮಾಡಿದ್ರೆ ಕರೆ ಓಕೆ. ಇಲ್ಲ ನಿಮ್ದು ನೀವೇ ಮಾಡ್ತೀವಿ ಅಂತ ನಾವು ನಿಜವಾಗಿ ಹೋರಾಟ ಮಾಡಕ್ಕೆ ರೆಡಿ ಇದೀವಿ. ಎಲ್ಲಿ ಇಲ್ಲಿಂದ ಬೆಂಗಳೂರು ಮಿತ್ರ ಸಾರ ಇಲ್ಲಿ ಕರ್ನಾಟಕ ರಾಜ್ಯದ ನಾವು ಅಲ್ಲಿ ನಡ್ಕಂತ ಹೋಗಿ ಆದ್ರೂ ನಾವು ಅವ್ರಿಗೆ ಆಹ್ವಾನ ಕೊಟ್ಟು ನಮ್ಮ ಕಸ ಕಾರ್ಖಾನೆಗಳನ್ನ ಹೇಳ್ಕೊಂಬಂತ ಶಕ್ತಿ ನಮ್ಮ ರೈತ ಸಂಘಕ್ಕೆ ರೈತರಿಗೆ ಐತೆ. ಇವಾಗ ರೈತರು ದುಡ್ಡಿದ್ದೆ ರೈತರಿಗೆ ಅನ್ನ ತಿಂದು ರೈತರಿಗೆ ಎರಡು ಬಗೆಬಾರ್ದು. ಈ ಒಂದು ಮಾತು ನೆನಪು ಇಟ್ಕೊಂಡು ನೀವು ಶುದ್ಧವಾಗಿದ್ರೆ ಓಕೆ. ನಮಗೆ ಇನ್ನೊಂದ್ಸಲ ಎಲ್ಲೇನ ನಮ್ಮ ರೈತರು ಆಮೇಲೆ ಎಲ್ಲ ಮುಖಂಡರು ಸ್ಟಾಕ್ ವಿಡಿಯೋ ನೀವು ಹಾಕಿರ್ತಂತ ವಿಡಿಯೋ ಕಂಪ್ಯೂಟರ್ ಅಗೌರವವಾಗಿ ಯಾರಿಗೂ ಮಾತಾಡಬಾರ್ದು. ನಿಮಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ, ಇನ್ನೊಬ್ಬರಿಗಾದ್ರೂ ಅಷ್ಟೇ. ಮೊನ್ನೆ ಅದಕ್ಕೆ ತಹಸೀಲ್ದಾರ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿರೋದಲ್ಲ, ಲೀಕ್ ಕೊಡಬಾರ್ದು ಅಂತ ಹೇಳಿ. ಬಳ್ಳಾರಿ ಬಂದಿದ್ರೆ ನೀವು ಹೇಳಿದೆ ಅಂದ್ರೆ ಏನಿಲ್ಲ, ನೀನು ಉದ್ರೆ ಕೊಟ್ಟರು ಕೂಡ ಅದ್ರ ತಕ್ಕಂಗೆ ಲಾಭ ಇರ್ತತೆ. ಲಾಭ ಅಂದ್ರೆ ಯಾರು ಕೊಡೋದಿಲ್ಲ. ಏನಪ್ಪ ಲಾಭ ಇದ್ದಾಗ ಯಾರು ಕೊಡ್ತಾರ? ಲಾಭ ಇರ್ತೈತೆ, ತಪ್ಪಲ್ಲ. ವ್ಯವಹಾರ ಬೇರೆ. ನೀವು ಯಾರಿಗೆ ಅಂದ್ರಪ್ಪ ಲಿಂಕ್ ಕೊಡಬಾರ್ದು ಅಂತಂದ್ರೆ ನೀನ್ ಲಿಂಕ್ ಹೆಂಗ್ ಕೊಡ್ತೀವಿ? ಹೇಳಿ ಅವ್ರು ಏನು ಸ್ವಲ್ಪ ತಗೊಂತಾರೆ ಇಲ್ಲದಪ್ಪ ನೋಡ್ರಿ ಲಿಂಕ್ ಕೊಡ್ತಂತ ಎಷ್ಟು ಏನಂತ ಹೇಳ್ದ ನಿಮ್ಗೆ? ಬಡ್ಡೆಗಳಿಗೆ ಲಿಂಕ್ ಕೊಡಂತ ಯಾರು ಹೇಳ್ಯಾರ? ಈಗ ಯಾವಾಗ ಮೊಬೈಲ್ ಹಿಡ್ಕೊಂಡು ಅವಾಗ ಚೇಂಜ್ ಆಗಿರಿ ನೀವು. ಮೊಬೈಲ್ ಹಿಡ್ಕೊಂಡು ಚೇಂಜ್ ಆಗಿರಲ್ಲ. ಆಮೇಲೆ ಬದನೆಗೆ ಚೇಂಜ್ ಮಾಡ್ದು ಏನ್ ಚೇಂಜ್ ಮಾಡ್ದು ಯಾವ್ದು ಕೇಳ್ಕೊಂಡ್ರಿ ನೀವು? ಯಾವ ಬ್ರಾಂಡ್ ಹೇಳಲ್ಲ, ಇಡೀ ಊರಿಗೆ ಬಂದಿನಿ ಬಂದಿಲ್ಲ ಯಾರೋ ಮಾಡ್ಯಾರ ಅವೆಲ್ಲ ಹಾಕ್ತೀನಿ ಕೇಳಬಹುದಿತ್ತು. ಅದು ಏನು ರೈತ ಆಮೇಲೆ ಒಳ್ಳೆ ಕೇಳಿಸ್ತೀವಿ ವಿಡಿಯೋನ ಮಾಡಿ ವಿಡಿಯೋದೆಲ್ಲ ನಾವು ನೋಡಿ ಸುಳ್ಳಂಗಂದ್ರೆ ಸರ್ಕಾರ ಆದೇಶ ಏನೈತೆ ಅದು ಪಾಲನೆ ಮಾಡಿ. ಈಗೇನೋ ಎಕರೆಗೆ ಒಂದು ಚೀಲ ಕೊಡ್ಬೇಕಂತ ಅದಕ್ಕೆ ಒಂದು 10 ಸಲ ಬೆಂಗಳೂರು ಇಷ್ಟ ಗಾಡಿ ನಾವು ಅದೊಂದು ಪಾದ ಐತಿ ಯೂರಿಯದ್ದು ನವಂಬರ್ ಡಿಸೆಂಬರ್ ಇಷ್ಟ ಗಾಡಿ ನಾವು ಈ ಸಮಸ್ಯೆ ಆಗ ಈಗ ಒಬ್ಬರು ದಂಡಾರ ಬರ್ತಾರೆ ಮೀಟಿಂಗ್ ಬಂದು ಮಾಡ್ತಾರೆ. ನಾನು ಮೊನ್ನೆ ಮೀಟಿಂಗ್ ನಿಮ್ ಸಮಸ್ಯೆ ಇದ್ರೆ ಹೇಳ್ಬೇಕಿತ್ತು ಬಾಯ್ ತೆಗೆದು ಲಿಂಕ್ ಕೊಡಕ್ಕೆ ಪ್ರಾಬ್ಲಮ್ ಅಂತ ಹೇಳ್ಬೇಕಿತ್ತು. ಇದೆಲ್ಲ ಬಂದಿಲ್ಲ ಅಧಿಕಾರಿಗಳು ನಮಗೆ ಯೂರಿಯಾ ಮಾರಕ್ ಆಗೋದಿಲ್ಲ, ನಾವು ಅಂಗಡಿಗಳು ನಡ್ಸಕ್ ಆಗೋದಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ.
ಯಾರೆದ್ರಿಗೆ ಹೇಳಿ? ಯಾರು ಹೇಳಿದ್ರು? ನಾನೇ ಮಾತಾಡಿದ್ದು, ನೀವ್ಯಾರು ಮಾತಾಡಿಲ್ಲ. ಮಾಡ್ಕೊಳ್ಬೇಡ್ರಿ. ಯೂರಿಯಾ ನೀವೀಗ ಮಾಡ್ಬೇಡ್ರಿ ಅಂತ ಹೇಳಿವಿ. ಮತ್ತೆ ಇಲ್ಲಿ ಅಲ್ಲಿ ಹೇಳಿದ ಇಲ್ಲಿ ಯಾಕೆ ಲಿಂಕ್ ಕೇಳಿದ್ರಿ? ಲಿಂಕ್ ಯಾಕೆ ಕೇಳಿದ್ರಿ? ಕೇಳಬಾರ್ದ್ರಿ. ನೀವ್ ಹೇಳಾದ್ರೆ ನೀವು ಮಾಡೋದು ತಪ್ಪದು. ಲಿಂಕ್ ಕೇಳಬಾರ್ದು. ಸರ್ಕಾರ ಆದೇಶ ಮಾಡಿದ್ರೆ ಅದ್ರ ಬಗ್ಗೆ ಲಿಂಕ್ ಕೇಳಬಾರ್ದು. ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು 3 ವರ್ಷದಿಂದ ನಾವು ಹೇಳಕತ್ತೀವಿ, ಸತತವಾಗಿ ಅನ್ಯಾಯ ಮಾಡಕತ್ತಾರೆ ರೈತರಿಗೆ. ಇದೊಂದು ಅಮಾಯಕ ರೈತರು, ಕೆಲವು ರೈತರು ಸಾಲ ಸಿಗಲ್ಲ, ಎಣ್ಣೆ ಸಿಗಲ್ಲ, ಗೊಬ್ಬರ ಸಿಗಲ್ಲ ಅಂತೇಳಿ ಇವ್ರು ಮಾತಾಡ್ಕೊಂಡು ಇವತ್ತೊಬ್ಬ ರೈತ ಧೈರ್ಯವಾಗಿ ಇವತ್ತು ಒಂದು ವಿಡಿಯೋ ಮಾಡ್ಕೊಂಡ್ಬಂದು ರೈತ ಸಂಘದವರಿಗೆ ರೈತರಿಗೆ ಹೇಳೋಣ. ಅದಕ್ಕೋಸ್ಕರವಾಗಿ ನಾವು ಏನಾದ್ರೂ ಎವಿಡೆನ್ಸ್ ಸಿಗುವ ಮುಂಚೆ ಆರೋಪ ಆಧಾರ ಐತೆ ನಾವು ಮಾತಾಡ್ತೀವಿ. ಇವಾಗ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ಯಾರ, ಆಮೇಲೆ ರೈತರಿಗೆ ಊರ್ ಕೆಡ್ಸಾರ ಅಂತಾರ. ಇದಕ್ಕೆ ನೀವೇನ್ ಸಮಜಾಯಿಸ್ಕೊಟ್ರೆ ಇಲ್ಲಾಂದ್ರೆ ನಾವು ಧರಣಿ ಕುಂದಿರ್ತೀವಿ. ನೀವು ಅದಕ್ಕೇನು ಉತ್ತರ ಕೊಡ್ತೀರಿ? ಮುಖಂಡರು ಎಲ್ಲರೂ ಅವ್ರ ಮನೆಯಲ್ಲಿ ನೋಡ್ಕೊಂಡ್ರೆ ಅಲ್ಲ, ಅಂಗಡಿಯಾಗ ಯಾರಾದ್ರೂ ನಿಮಗೆ ಗೊತ್ತಿಲ್ಲ ಹಂಗಂದ್ರೆ ನಿಮ್ಮರಲ್ಲ ಅಂಗಡಿಗೆ ಯಾರು ಬಂದ್ರು ಕೂಡ ನಾವು ಏನು ಪ್ರೂಫ್ ಐತೆ. ಆಮೇಲೆ ಮುಖಂಡಗಳೆಲ್ಲ ಸ್ಟಾರ್ಟ್ ಮಾಡಿದ್ರೆ ಯಾರು ಕುತ್ಕೊಂಡಿಲ್ಲ, 50 ಎಕರೆ ಒಬ್ಬರು ಬದ್ದಾಡ್ಲೇಬೇಕು. ಯಾವಾಗ ಒಬ್ಬರು ಟೈಟ್ ಐತಂದ್ರೆ ಅದು ತಪ್ಪಲ್ಲ. ಅವ್ರು ಹಾಕಿದ್ರೆ ಭೂಮಿಗೆ ಎಲ್ಲೋ ಕಳತನ ಮಾಡಿ ಹಾಲಿ ಹಾಕಿದೆ, ಕಳತನ ಮಾಡಿ ಫೈಲ್ ಮಾಡಿ ಯಾರು ಅದಕ್ಕೆ ಮಾಡ್ತಾರೆ. ನೀವು ಲಿಂಕು ಕೊಡೋದು ಅಲ್ಲಿ ಮೊನ್ನೆ ತಾಲೂಕು ಆಫೀಸರ್ ಹೇಳ್ಯಾರ, ಕೃಷಿ ಇಲಾಖೆ ತಹಸೀಲ್ದಾರ್ ಹೇಳ್ಯಾರ, ಲಿಂಕ್ ಕೊಡ್ಬೇಕು. ಆದ್ರೆ ನೀವು ಲಿಂಕ್ ಕೊಟ್ರಿ ತಪ್ಪೈತೆ. 4 ಜನ ಅಧಿಕಾರಿಗಳು ಕೂಡ ಹೇಳಿದ್ರು, ನೀವು ಏನ್ ಮಾಡ್ತಾರೆ ಗೊತ್ತಿಲ್ಲ, ಕ್ರಮ ತಗೋಬೇಕಂತ ಹೇಳಿ. ಕ್ರಮ ತಗೊಳ್ಲೇಬೇಕು. ನೀವೇನೋ ನಿಮ್ ಮಾತಿಗೆ ಸಂಜಾಯಿಸಿ ಕೊಡ್ಬೇಡ್ರಿ. ಒಪ್ಕೇಳ್ರಿ, ಹೌದು ತಪ್ಪಾಯ್ತು ಒಪ್ಕೇಳ್ರಿ ಫಸ್ಟ್. ಅದ್ಯಾಕೆ ಒಪ್ಕೇಳೋದಿಲ್ಲ? ಹೌದು ಭಯಬೇಡ್ರಿ. ನಿಮ್ ಬೈದ್ರೆ ಬಿಡದೇ ಇಲ್ಲ ರೈತ. ಸ್ವಾಮಿ ಒಂದೇ ಕೇಳ್ರಿ, ರೈತರು ಬೈದ್ರೆ ಎಲ್ಲ ರೈತರು ಒಂದಾಗಿ ಏನ್ ತಗೊಳಕ್ ಬರ್ತಾರ. ರೈತರು ಬೈದ್ ಹೇಳಕತ್ತಿಲ್ಲ ನಾವು. ನೀವು ಲಿಂಕ್ ಕೊಡೋ ಫಸ್ಟ್ ತಪ್ಪು. ಆಮೇಲೆ ಐಸಿ ರೂಮ್ ಕೂತ್ಕೊಂಡು ಸೋಮಕ ಮಾತಾಡ್ತಾರೆ ಆಫೀಸರ್ಗಳಿಗೆ. ನೀವು ಇಲ್ಲ ಇವ್ರಿಗೆ ಬಿಟ್ಟು ಯಾರಿಗೆ ಲಿಂಕ್ ಕೊಟ್ಟಿಲ್ಲ ನೀವು? ಅವ್ರು ಯಾವಾಗ ಮೊಬೈಲ್ ತಗೋದಿಲ್ಲ, ನಾವು ಲಿಂಕ್ ಕೊಡೋದಕ್ಕೆ ಅಂದಾಗ ನೀವು ಮಾಡಿದ್ದು ಕೆಲಸ. ಇವತ್ತು ಯೂರಿಯಾದ್ದು ಈ ಸಮಸ್ಯೆ ಕಾರಣನೇ ಡೀಲರ್ಸ್ಗಳು. ಇದು ಕರೆಕ್ಟಾಗಿ ರೈತರಿಗೆ ಮುಟ್ಟಿದ್ರೆ ರೈತರು ಗೊಬ್ಬರ ಇವ್ರು ಬಳಕೆ ಮಾಡ್ತಾರೆ. ಇದೇನಾಗುತ್ತೆ, ಇದು ಸರಿಯಾಗಿ ಬಳಕೆ ಆಗ್ಲಾರ್ದೆ ಎಲ್ಲಿ ಬೇಕಂದ್ರೆ ಬಳಕೆ ಆಗ್ತದೆ. ಬಳ್ಳಾರಿ ಜಿಲ್ಲೆಗೆ ಏನ್ ನಡೆದ್ಬಿಡುತ್ತಂದ್ರೆ ರೈತ ಕಾರಣನೇ. ಮೊನ್ನೆ ಒಬ್ಬರ ಹೇಳಿದ್ರು, ಇಡೀ ಇಂಡಿಯಾದಾಗ 2ನೇ ಸ್ಥಾನದಾಗ ಹೈಯೆಸ್ಟ್ ಯೂರಿಯಾ ಬಳಕೆ ಇದೆ. ಯೂರಿಯಾ ಇಲ್ಲಿ ಹೋಗ್ತದೆ ಕನ್ಸ್ಯೂಮ್ ಮಾಡೋದು ಎಕರೆಗೆ 3 ರಿಂದ 5 ಚೀಲ ಬರ್ತಕ್ಕ. ಕೆಲವೊಂದು ಬೆಳಿಗ್ಗೆ 1 ಚೀಲ, ಕೆಲವೊಂದು ಬೆಳಿಗ್ಗೆ 2 ಚೀಲ ಹಿಂಗೈತೆ. ಒಟ್ಟಾರೆಯಾಗಿ ಲೆಕ್ಕ ಹಾಕಿದ್ರೆ ಅಷ್ಟೇ ಗೊಬ್ಬರ ರನ್ ಆಗ್ಬೇಕು. ಅದಕ್ಕೆ ಹೆಚ್ಚಿಗೆ ಗೊಬ್ಬರ ಎಲ್ಲಿ ಹೋಗ್ತದೆ ಅದನ್ನ ಕಂಡು ಹಿಡಿಬೇಕಾಯ್ತು ಅಧಿಕಾರಿಗಳ ಕೆಲಸ. ಈ ಅಧಿಕಾರಿಗಳು ತಮ್ಮ ಲೋಪ ಮಾಡಿ ಇವಾಗ ಎಲ್ಲಾ ರೈತರಿಗೆ ತಂದಿರ್ತಾರೆ ಗೊಬ್ಬರ ಕಡಿಮೆ. ಈಗ 3 ಚೀಲ ಒಬ್ರು ಮೊನ್ನೆ ಯಾರು ಐನಾಥ್ ರೆಡ್ಡಿ ಎಂಬತ್ತ ಅಲ್ಲಿ ಡಿಸಿ ಕಚೇರಿ ಆಗಿ ಹೇಳ್ತಾರ ಯೂರಿಯಾ ಕಡಿಮೆ ರೇಟ್ ಸಿಗ್ತದೆ ಅಂತೇಳಿ ಹಾಕ್ಬಿಟ್ರ ಜಗ್ಗಿ ಅಂತ. ಕಡಿಮೆ ರೇಟ್ ಬೇರೆ ಸಿಗ್ತದೆ ತಗೊಂಡ್ ಹಾಕ್ತಾರಲ್ಲ. ರೈತರು ಇರಲ್ಲಪ್ಪ, ಏನೋ ಯೂರಿಯಾ ಜಾಸ್ತಿ ಹಾಕಿದ್ರೆ ಬೆಳೆ ಉಳಿತದ? ಒಬ್ಬ ಅಧಿಕಾರಿ ಹೇಳ್ತಾನೆ ಯೂರಿಯಾ ಜಾಸ್ತಿ ಹಾಕ್ತಾರೆ ಅಂತ ಹೇಳಿದ್ರು. ಹೌದು ಸರ್, ಯೂರಿಯಾ ಜಾಸ್ತಿ ಹಾಕ್ತಾರೆ, ಎಷ್ಟು ಹಾಕ್ತಾರೆ ಹೇಳ್ರಿ ಅಂತ ಕೇಳಿದ್ರು. 5 ಚೀಲ ಸರ್, 3 ರಿಂದ 5 ಚೀಲ ಕಾಮನ್ ಪ್ರಾಕ್ಟೀಸ್ ಈ ಏರಿಯಾಕ. ಮತ್ತೆ ಒಂದೇ ಬೇರೆ ಬೇರೆ ಬೆಳೆಗೆ ಒಂದೊಂದು ರೀತಿ ಪ್ರಾಕ್ಟೀಸ್ ಐತೆ. ಆದ್ರೆ
ಇವಾಗ ಕಡಿಮೆ ರೇಟ್ ಸಿಗ್ತಕ್ಕಂಥ ಜಾಸ್ತಿ ಆಗ್ತಾರಂದ್ರೆ ಆ ಮಾತು ವಾಪಸ್ ತಗೋಬೇಕು ಅಷ್ಟು ಅಂದ್ರೆ ಜಾಸ್ತಿ ಆಗ್ತದೆ ಬೆಳೆನ ಬರುತ್ತೆ ಅಂತೇಳಿ. ಈಗ ನಾವು ಲಿಂಕ್ ಕೊಟ್ಟಿರೋದು ಲಿಂಕ್ ಏನು ರೈತರಿಗೆ ಹೇಳಿದಾರ ಲಿಂಕ್ ಕಂಪಲ್ಸರಿ ತಗೋಬೇಕು ಅಂದಿದ್ದು ಎಲ್ಲ ಎವಿಡೆನ್ಸ್ ಐತೆ ಎಲ್ಲ ಐತೆ. ಅದನ್ನ ಅಧಿಕಾರಿಗಳು ಗಮನ ಕೊಡ್ತಾ ಇದೀವಿ. ಈಗ ನಾವು ಬಂದು ಇವರಿಗೆ ಒಂದು ಪ್ಯಾಕೆಟ್ ಮಾಡಬೇಕಾಗಿತ್ತು. ಈ ರೀತಿ ರೈತರಿಗೆ ಅನ್ಯಾಯ ಮಾಡಬಾರ್ದು. ಮೇಲೆ ಅಧಿಕಾರಿಗಳು ಏನ್ ಕ್ರಮ ಅಂತ ನೋಡ. ಇಡೀ ರಾಜ್ಯದ ಇದೇ ಸಮಸ್ಯೆ ಇರೋದು. 800 ಗ್ರಾಮ ಒಂದೆಲ್ಲ ಬಳ್ಳಾರಿ ಜಿಲ್ಲೆಲ್ಲ ಕಂಪ್ಲೀಟ್ ಆಗಲ್ಲ. ಇಡೀ ರಾಜ್ಯದಾಗ FID ಮಾಡಿ ಲಾಂಗ್ ಮಾಡ್ಯಾರ. ನಾವೇನಿದ್ದೀವಿ FID ಮಾಡಿರಲ್ಲ, ಮಾಡಿದ್ದು ನೀವೇ ಮಾಡಿದ್ರು. ಆದ್ರೆ ಕಳ್ಳರು ಹಿಡಿಯಕ್ಕೆ ನಿಮ್ಮಲ್ಲಿ ತಾಕತ್ತಿಲ್ಲಕ್ಕೆ FID ಮಾಡಿರಿ ಒಂದು. ಎರಡನೇದು FID ಮಾಡಿದ್ಮೇಲೆ ಯಾವ ಬೆಳೆಗೆ ಎಷ್ಟು ಗೊಬ್ಬರ ಬೇಕು ಅಷ್ಟು ಪ್ರಮಾಣ ಕೊಡ್ರಿ. ನೀವು FID ಮಾಡಿ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ಕೊಡು. ಆಮೇಲೆ ಬಗರುಕುಂಬ ಲ್ಯಾಂಡಿಗೆ ಫಾರೆಸ್ಟ್ ಲ್ಯಾಂಡಿಗೆ ವಾಣಿ ಒಳಗೆ ಬರೋದಿಲ್ಲ ಅಂತವಕ್ಕೆ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಏನ್ ಹೇಳಿದ್ರು ಅವರ ಸಪರೇಟ್ ವಿಶೇಷ ಪರಿಗಣನೆ ಮಾಡಿ ಅದಕ್ಕೆ ನಾವು ಗೊಬ್ಬರ ಕೊಡೋ ವ್ಯವಸ್ಥೆ ಮಾಡಿ ಅಂತ ಹೇಳ್ಯಾರ. ಇದನ್ನ ನಾವು ಈಗಿನ ಕೃಷಿ ಮಂತ್ರಿ ಬಂದಿಲ್ಲ, ಮೊನ್ನೆ ಚೆಲುವರಾಯ ಸ್ವಾಮಿ ಇದ್ದಾಗ ಮತ್ತೆ ಮಿತ್ರ ಅವರು ಡೈರೆಕ್ಟರ್ ಅವ್ರ ತಂದು ಹೋಗಿ ಮನವರಿಕೆ ಮಾಡ್ಕೊಂಡು ಬಂದ್ಮೇಲೆ ಅಲ್ಲಿಂದಲೇ ಲೆಟರ್ ಬಂದವ್ರಿ. ಇವ್ರು ಪಾಲನೆ ಮಾಡ್ಬೇಕು. ಆಮೇಲೆ FID 100% ಇವ್ರು ಏನ್ ಹೇಳಿದ್ರ ಯಾವುದೇ ಪರಿಕರಣ ಲಿಂಕ್ ಮಾಡಬಾರ್ದು, ಹೆಚ್ಚಿನ ದರಕ್ಕೆ ಮಾರಬಾರ್ದು ಅಂತಾರ. ಈಗ ಹೆಚ್ಚಿನ ದರಕ್ಕೆ ಹೆಂಗೈತೋ ಬಿಲ್ ತೆಗೆದು ನೋಡ್ತೀವಿ. ಪರಿಕರಣ ಲಿಂಕ್ ಮಾಡಿದ್ದೈತೆ. ಈ ಎವಿಡೆನ್ಸ್ ಅವ್ರೇನು ವಿಡಿಯೋ ತೆಗೆದ್ರೆ ಯಜಮಾನ್ರು ಅದನ್ನ ಅಧಿಕಾರಿಗಳಿಗೆ ಹಾಕ್ತೀವಿ. ಅವ್ರು ಏನು ಕ್ರಮ ಅಂತಾರ ತಗೋಬೇಕು. ಒಂದ್ ವೇಳೆ ಅವ್ರ ಕ್ರಮ ತಗೊಂಡಿದ್ರೆ ಇಲ್ಲಿ ಅಧಿಕಾರಿಗಳು ಅಂಗಡಿಯರು ಏನೋ ಜಂಟಿ ನಡೆದಂತ ನಮ್ಮ ಭಾವನೆ. ನೋಡೋಣ ನಾಳೆ ಬೆಳಗ್ಗೆ ನಾಡ್ದೊಳಗೆ 2 ದಿನ ಟೈಮ್ ಕೊಡೋಣ. 2 ದಿನದೊಳಗೆ ಅವ್ರ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂದ್ರೆ ಏನ್ ನಡೆದ ಜಂಟಿ ಅಲ್ಲಿ DC-ಗೆ ಅವ್ರ ಮುಂದೆನೇ ಆಗ್ಲಿ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.